ಕಲಬುರಗಿ ಜಿಲ್ಲೆಯಾದ್ಯಂತ ಕೂಡ ನಿನ್ನೆ ರಾತ್ರಿ ಭಾರೀ ಮಳೆಯಾಗಿದೆ. ಈ ಒಂದು ಮಳೆಯ ಅಬ್ಬರದಿಂದ ಬಹಳಷ್ಟು ಕಡೆ ಅವಾಂತರ ಸೃಷ್ಟಿಯಾಗಿದೆ. ಸೇಡಂ ತಾಲೂಕಿನಾದ್ಯಂತ ಅಬ್ಬರಿಸಿ ಬೊಬ್ಬೆರೆದಿದೆ ವರುಣ. ಮಳೆ ನೀರು ಶೇಖರಣೆಗೊಂಡು ನದಿಯಂತಾಗಿದೆ ರಸ್ತೆಗಳೆಲ್ಲವೂ ಕೂಡ. ಪಟ್ಟಣದ ಅಂಬೇಡ್ಕರ್ ಸರ್ಕಲ್, ರೈಲು ನಿಲ್ದಾಣ ರಸ್ತೆ ಕೂಡ ಜಲಾವೃತ ಆಗಿದೆ. ಹನುಮಾನ ದೇವಸ್ಥಾನಕ್ಕೂ ಕೂಡ ನುಗ್ಗಿರುವಂತಹ ಮಳೆ ನೀರಿದ್ದು ಚಿಂಚೋಳಿಯ ಬೆಡಕಪಳ್ಳಿ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಮನೆಗೆ ನುಗ್ಗಿರುವಂತಹ ನೀರಿಂದ ದವಸ ಧಾನ್ಯಗಳು ಈಗ ನೀರ್ಪಾಲಾಗಿದೆ. ಹೀಗೆ ಎಲ್ಲ ಭಾಗದಲ್ಲೂ ಕೂಡ ನಿನ್ನೆ ತಡರಾತ್ರಿ ಮಳೆ ಆಗಿದೆ. ಈಗ ಮಳೆ ನೀರು ಶೇಖರಣೆಗೊಂಡು ಈ ರೀತಿಯಾಗಿ ರಸ್ತೆಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ಪಟ್ಟಣದ ಅಂಬೇಡ್ಕರ್ ಸರ್ಕಲ್, ರೈಲು ನಿಲ್ದಾಣ ರಸ್ತೆ ಜಲಾವೃತ ಆಗಿರುವಂಥದ್ದು. ಹೀಗೆ ಎಲ್ಲ ಭಾಗದಲ್ಲೂ ಕೂಡ ನಿನ್ನೆ ರಾತ್ರಿ ಸುರಿದಿರುವಂಥ ಭಾರೀ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಚಿಂಚೋಳಿಯ ಗ್ರಾಮದಲ್ಲಿ ಮನೆಗಳಿಗೆ ನೀರೆಲ್ಲವೂ ಕೂಡ ನುಗ್ಗಿರುವಂಥದ್ದು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ನೀರು ಅಲ್ಲಲ್ಲೇ ನಿಂತು ಬಿಟ್ಟಿದೆ. ಹೀಗೆ ನಿನ್ನೆ ರಾತ್ರಿ ಆಗಿರುವಂಥ ಮಳೆಯಿಂದ ಸೃಷ್ಟಿಯಾಗಿರುವಂಥ ಅವಾಂತರ ಇದು ಕಲಬುರಗಿ ಜಿಲ್ಲೆಯಲ್ಲಿ ಆಗಿರುವಂಥದ್ದು. ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗ ಇರ್ಬೋದು ಅಥವಾ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚಾಗಿ ಈ ಬಾರಿ ಮಳೆ ಆಗುತ್ತೆ ಅಂತ ಹೇಳಿ ಈಗಾಗಲೇ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಅದರಂತೆ ಜೂನ್ ಆರಂಭದಲ್ಲೇ ಈಗ ನಿನ್ನೆ ರಾತ್ರಿಯಿಂದ ಮಳೆ ಈಗ ಜಾಸ್ತಿ ಆಗಿದೆ. ಹನುಮಾನ ದೇವಸ್ಥಾನಕ್ಕೂ ಕೂಡ ಮಳೆ ನೀರು ನುಗ್ಗಿದೆ. ಇದು ಸೇಡಂ ಕ್ಷೇತ್ರ 20 ವರ್ಷದಿಂದ ಒಬ್ಬರೇ ಶಾಸಕರು ಒಬ್ಬರೇ ನಾಯಕರು ಆಳ್ತಾ ಇದ್ದಾರೆ. ನಮ್ಮ ಇಲ್ಲಿದೆ ಒಬ್ಬರು ಸಚಿವರನ್ನು ಅದಾರ. ಈ ಸಚಿವ ಸ್ಥಾನ ಸಲಕ್ಕೆ ಪೈಪೋಟಿನೂ ನಡೆದ. ಆದ್ರೆ ಇಲ್ಲಿ ಸ್ಥಳೀಯರ ಸಮಸ್ಯೆ ನೋಡ್ರಿ. ಇಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ನೋಡ್ರಿ, ಇಲ್ಲಿ ದುಕಾನಗಳು ಮುಳುಗ್ಯಾವ, ಮೆಡಿಕಲ್ ಮುಳುಗ್ಯಾದ. ಮೆಡಿಕಲ್ ಹೆಂಗ್ ಹೋಗ್ಬೇಕು ಜನರು? ಇಲ್ಲಿ ಜನರು ಹೋಗೋದು ಪರಿಸ್ಥಿತಿ ನೋಡ್ರಿ. ಎಲ್ಲದಾರ ಇಲ್ಲಿ ಸಚಿವರೆಲ್ಲದಾರ, ಶಾಸಕರೆಲ್ಲದಾರ, ಇಲ್ಲಿ ನಾಯಕರುಗಳೆಲ್ಲದಾರ, ಏನ್ ಮಾಡ್ತಾ ಇದಾರ? ಸೇಡಂ ತಾಲೂಕ ಇದು ಸೇಡಂ ತಾಲೂಕ ಅಂತ ಹೇಳ್ಬೇಕ? ಸೇಡಂ ತಾಲೂಕ ಅಂತ ಹೇಳ್ಬೇಕ? ಇದು ಬಾಬಾ ಅಂಬೇಡ್ಕರ್ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿ ಅದ. ಅದ್ರ ಮುಂದೆ ಹಿಂಗಾಗ್ಯದ. ಪೂರಾ ನಾಲಿ ನೀರಲ್ಲಿ ಬರ್ತಾ ಇದಾವ. ಜಡ್ಪಿ ಆಫೀಸ್ ನೀರಾಗ ಮುಳುಗ್ ಹೋಗ್ಯದ. ಎಲ್ಲಿ ಅದಾರ ನಮ್ಮ ಸಚಿವರು, ನಾಯಕರು? ಇಲ್ಲಿ MLA ಅವ್ರು ಎಲ್ಲದಾರ? ಏನ್ ಮಾಡ್ತಾ ಇದೆ ಇಲ್ಲಿ ಆಡಳಿತ? ಏನ್ ಮಾಡ್ತಾ ಇದೆ ಡಿಪಾರ್ಟ್ಮೆಂಟ್? ಏನ್ ಮಾಡ್ತಾ ಇದೆ? ದಯವಿಟ್ಟು ಜನರ